ಆ್ಯಂಡ್ ಸುಧೀರ್ ಎಸ್ ಎನ್ ರೆಡ್ಡಿ ಅವರು. ಸುಧೀರ್ ಅಂತ ಹೇಳಿದ್ರು ನಾವು ಕಿಲಿಂಗ್ ವೀರಪ್ಪನಿಂದ ತುಂಬ ಗೊತ್ತು. ಸ್ವಲ್ಪ ಕಷ್ಟ ಆಯ್ತು ನೋಡೋಕೆ, ಹಿಂಗೆ ನೋಡಬೇಕು ಅವ್ರ ಹೈಟು. ಆಮೇಲೆ ಗೀತನ ಜೊತೆ ಬರಬೇಕಾದ್ರೆ ಗೀತ ಹೋಗಿ ಹಿಂಗೆ ಹಿಡ್ಕೋತಾರೆ ಕೈನ, ಅವಳು ಮಗು ಥರ ಕಾಣಿಸ್ತಾರೆ. ಅದು ತುಂಬ ಚೆನ್ನಾಗಿದೆ. ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫಾರ್ ಅಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಒಂದು ಟೆನ್ಷನ್ ಇರಲ್ಲ. 2 years ಮುಂಚೆ ಕತೆ ಹೇಳಿದ್ರು, ಬಟ್ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಯಾತಕ್ಕೆ ಇಷ್ಟು ಡೇಟ್ ಅಂತ ಹೇಳ್ಬೇಡಿ, ಯಾಕೆ ಒಂದು ಸತಿ ಸ್ಕ್ರಿಪ್ಟ್ಲಿ, ಯಾಕೆ ಈ ಸ್ಕ್ರಿಪ್ಟ್ನ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಅಂತ ನಾನು ಅವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಹತ್ರ. ಏನೋ ಇದೆ ಕಾರ್ತಿಕ್, ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್. ಬಟ್ ಇಟ್ ವಾಸ್ ಎ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಅದನ್ನು ಕೇಳ್ತಾ ಮೈಂಡಲ್ಲಿ ಕೂತ್ಬಿಡ್ತದೆ ಏನು ಮಾಡಬೇಕು. ಯಾಕಂದರೆ ಈ ಸಿನಿಮಾ ಅವ್ರು ಮಾಡಿರೋ ಸ್ಕ್ರಿಪ್ಟ್ಲಿ ಏನೋ ಒಂದು ವಿಶೇಷತೆ ಅಂದರೆ ಎಲ್ರಿಗೂ ಕೆಲಸ ಇದೆ. ಡೈಲಾಗ್ ರೈಟ್ರ್ ಕೆಲಸ ಇದೆ, ಕ್ಯಾಮ್ರಾಮನ್ಗೆ ತುಂಬ ಕೆಲಸ ಇದೆ, ಮ್ಯೂಸಿಕ್ ಡೈರೆಕ್ಟರ್ ತುಂಬ ಕೆಲಸ ಇದೆ, ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ. ಅಂದರೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಒಂದು ಫಿಲ್ಮ್ ಅಂದರೆ ಇದು ಟೆಕ್ನಿಕಲ್ ಫಿಲ್ಮ್ ಅಂತಾರೆ, ಇಲ್ಲ ಆ್ಯಕ್ಟರ್ಸ್ ಫಿಲ್ಮ್ ಅಂತಾರೆ. ದಿಸ್ ಇಸ್ ಅ ಫಿಲ್ಮ್ ಆಫ್ ಆಲ್. ಈ ಫಿಲ್ಮ್ ಎಲ್ಲರ ಫಿಲ್ಮು ಆಗುತ್ತೆ. ಒಬ್ಬ ಆ್ಯಕ್ಟ್ರಿಗೂ ಸರಿ, ಒಬ್ಬ ಟೆಕ್ನಿಷಿಯನ್ಗೂ ಸರಿ, ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನಿಮಾದಲ್ಲಿ. ಅಷ್ಟು ಇಂಟ್ರೆಸ್ಟಿಂಗ್ ಆದ ಸ್ಕ್ರಿಪ್ಟ್, ನರೇಷನ್ ಇರ್ಬೋದು, ಸ್ಟೈಲ್ ಇರ್ಬೋದು, ಏನು ಮಿಸ್ ಮಾಡೋಕ್ಕ. ಜನ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ, ಇಲ್ಲ ಇಂಟ್ರೆಸ್ಟ್ ತರಿಸ್ತಾರೆ ಅವರು. ಸಿನಿಮಾದಲ್ಲಿ ಬಂದು ಕೂತ್ಕೊಂಡಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಅದ್ಭುತವಾಗಿದೆ. ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ. ಯಾಕಂದ್ರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ. ಆಮೇಲೆ ಮಧು ಗುರುಸ್ವಾಮಿ ಅವ್ರು ಇರ್ಬೋದು, ಸಾಕಷ್ಟು ಕಲಾವಿದರಿದೆ, ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಇನ್ನೂ ಯಾರು ತ ಡಿಸೈಡ್ ಆಗಿಲ್ಲ. ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ. ಅದು ಹೊರಗಡೆಯಿಂದನೇ ಬರ್ತಾರೆ ಅವರು, ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಮೂವ್ ಆನ್. ಬಟ್ ತುಂಬ ಚೆನ್ನಾಗಿದೆ ಎಂಟೈರ್ ಸ್ಕ್ರಿಪ್ಟ್. ನನಗೂ ಅಷ್ಟೇ, ನನ್ನ ಕ್ಯಾರೆಕ್ಟ್ರು ಅಷ್ಟೇ ವೆರಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು. ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಭಾಳ ಕಷ್ಟ ಇದೆ. ಏನು ಸಿಂಪಲಾಗಿ ಹೇಳ್ಬೇಕಂದ್ರೆ, ಗಾಡ್ ಪ್ರತಿಯೊಂದು ಕೆಲಸದಲ್ಲೂ ಏನಂತೀವಿ, ದೇವ್ರು ನಂಬ್ತೀವಿ. ಆದರೆ ಕೆಲವರು ಮನುಷ್ಯನೇ ದೇವರಾಗಿ ನಂಬ್ತಾರೆ. ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು. ಸೊ ಗಾಡ್ ಈಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಂತ. ದಿಸ್ ಇಸ್ ದ ಆ್ಯಕ್ಚುಲ್ ಒನ್ ಲೈನರ್ ಆಫ್ ದಿಸ್ ಸಬ್ಜೆಕ್ಟ್ ಅಷ್ಟೇ. ಯಾಕಂದ್ರೆ ಅವ್ನು ಮಾಡೋ ಒಂದು ಕರ್ತವ್ಯ ಇರ್ಬೋದು, ಆ ಕರ್ತವ್ಯಕ್ಕೆ ಏನೇ ಇದ್ರೂ, ಏನೇ ಅಡೆತಡೆ ಬಂದ್ರೂ ಒಬ್ಬ ಒಂದು ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಬೇರಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ. ಸೊ ಗಾಡ್ ಈಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.